ಜಾಗತೀಕರಣವೆಂಬ ಆಧುನಿಕ ಬ್ರಹ್ಮರಾಕ್ಷಸನ ಬಲೆಗೆ ಸಿಲುಕಿ ನಾಮಾವಶೇಷವಾದ ಅದೆಷ್ಟೋ ಕಲೆಗಳ ಪೈಕಿ ನಮ್ಮದೇ ಸಂಸ್ಕೃತಿಗಳಲ್ಲೊಂದಾದ ಬೊಂಬೆಯಾಟವೂ ಒಂದು. ಕಾಣದ ಕೈಯಲ್ಲಿ ಬೊಂಬೆಯ ಸೂತ್ರ ಹಿಡಿದು ನಿರ್ಜೀವ ಗೊಂಬೆಗಳಿಗೂ ಭಾವ ತುಂಬಿ ಕುಣಿಸಿ ಮನಮುಟ್ಟುವಂತೆ ಮಾಡಬಲ್ಲ ನಮ್ಮವರ ಕಲೆ ಇವತ್ತಿನ ಮಂದಿಗೆ ಸೋಜಿಗದ ಸಂಗತಿಯೇ ಸರಿ. ಸುಖದ ಸುಪ್ಪತ್ತಿಗೆಯ ಮೇಲೆ ಮಲಗಬೇಕಾಗಿದ್ದ ನೀನು ಈ ಘೋರಾರಣ್ಯದಲ್ಲಿ ಮಲಗಿರುವೆಯ ಕಂದ ಮಗನೇ. ಲೋಹಿತಾಕ್ಷ, ಸುಖದ ಸುಪ್ಪತ್ತಿಯ ಮೇಲೆ ಮಲಗಬೇಕಾಗಿದ್ದ ನೀನು ಈ ಘೋರವಾದಂತಹ ಅರಣ್ಯದಲ್ಲಿ ಬಂದು ಈ ಕಲ್ಲು ಮುಳ್ಳುಗಳ ಮೇಲೆ ಹೊರಗಿರುವೆಯ ಮಗನೇ. ಲೋಹಿತಾಕ್ಷ, ಈ ಕಲ್ಲು ಮುಳ್ಳುಗಳ ಮೇಲೆ ಹೊರಗಿರುವೆಯ ಕಂದ ಲೋಹಿತಾಕ್ಷ. ತಪಸಿ ಕುಲೋತ್ತಮ ವಿಶ್ವಾಮಿತ್ರ ಋಷಿಗೆ ಕಂದ, ತಪಸಿ ಕುಲೋತ್ತಮ ವಿಶ್ವಾಮಿತ್ರ ಋಷಿಗೆ ನಿನ್ನನ್ನು ಕಾಶಿಪಟ್ಟಣ ಸುಡುಗಾಡಿಗೆ ತೆಗೆದುಕೊಂಡು ಹೋಗಿ ಮಹಲ್ ಮಾಡುತ್ತೀನಿ ಹೇಳುತ್ತೇನೆ. ಹೀಗೆ ನಗರೀಕರಣ ಜಾಗತೀಕರಣಗಳ ಹೊಡೆತಕ್ಕೆ ಸಿಲುಕಿ ಜನಮಾನಸದಿಂದ ದೂರವಾದ ಪುರಾತನ ಕಲೆ ಇಂದಿಗೂ ಕೆಲ ಗ್ರಾಮಗಳಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ. ಅಂತಹದ್ದೇ ಒಂದು ಗ್ರಾಮ ಈ ಹಲ್ಲರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಈ ಹಲ್ಲರೆ ಗ್ರಾಮದ ಕೆಲ ಮಂದಿ ಶ್ರೀ ರಾಮೇಶ್ವರ ಕೃಪಾಪೋಷಿತ ಯಕ್ಷಗಾನ ಸೂತ್ರದ ಬೊಂಬೆ ಮೇಳ ಎಂಬ ತಮ್ಮದೇ ಸಂಘದ ಮೂಲಕ ಕಾಲಗರ್ಭ ಸೇರಿದ ಕಲೆಯ ಜೀವಂತಿಕೆಯನ್ನು ಉಳಿಸಿಕೊಂಡು ಬಂದಿದೆ. ಆಧುನಿಕತೆಯಿಂದ ಕೊಂಚ ದೂರ ಉಳಿದ ಈ ಕುಗ್ರಾಮದ ಕೆಲ ಮಂದಿ ಹೊಟ್ಟೆಪಾಡಿಗಾಗಿ ವ್ಯವಸಾಯದ ಮೊರೆ ಹೋದರೂ ತಮ್ಮ ಪೂರ್ವಜರು ಬಿಟ್ಟು ಹೋದ ಈ ಕಲೆಯನ್ನು ತಮ್ಮ ಪ್ರವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಅಪ್ಪ ಹಾಕಿಕೊಟ್ಟ ಹಾಲದ ಮರ ಎಂದು ಮೂಗು ಮುರಿಯುವ ಮಂದಿಗೆ ಇವರು ತದ್ವಿರುದ್ಧ.
ತಮ್ಮ ಪೂರ್ವಿಕರು ಹಾಕಿಕೊಟ್ಟ ಅಡಿಪಾಯದ ಮೂಲಕ ನೇಪಥ್ಯಕ್ಕೆ ಸರಿದ ನಮ್ಮ ಕಲೆಯನ್ನು ಮುಖ್ಯ ಭೂಮಿಕೆಗೆ ತರುವ ಪ್ರಯತ್ನ ಮಾಡುತ್ತಿದ್ದಾರೆ. ಸತ್ಯ ಹರಿಶ್ಚಂದ್ರ ಕಥೆಯನ್ನು ತಮ್ಮ ಗೊಂಬೆಯಾಟದ ಮೂಲ ಕಥಾವಸ್ತುವನ್ನಾಗಿಸಿಕೊಂಡ ಇವರು ಆ ಮೂಲಕ ವಾಸ್ತವ ಜಗತ್ತಿಗೆ ನೈತಿಕತೆಯ ಪಾಠವನ್ನು ತಿಳಿಸುವ ಪ್ರಯತ್ನ ನಡೆಸಿದ್ದಾರೆ. ವಸಿಷ್ಠನೇ, ಅಲ್ಲವೇ ನಿನ್ನ ಆಗಮ ಪುರಾಣಗಳನ್ನ ನಾವು ಕಂಡು ಬಲ್ಲೆವು. ಏನು ಹೇಳಿದೆ? ನಿನ್ನ ಆಗಮ ಪುರಾಣಗಳನ್ನ ನಾವು ಕಂಡು ಬಲ್ಲೆವು, ಅಲ್ಲವೇ? ಮೂಗಿಲ್ಲದವರಂತೆ ಬರೀ ಬಂಧುವೆ ತಿಳಿಯಿತು ಆಗಬಹುದು. ಸರ್ವರು ಸಾಕ್ಷಿ ವಸಿಷ್ಠನೇ, ಅಲ್ಲವೇ ಈ ದೇವಸಭೆಯಲ್ಲಿ ಪಂಥ ಮಾಡಿದ್ದು ಚೆನ್ನಾಯಿತು. ಅಲ್ಲ, ನೀನು ಗೂಬೆ ಎತ್ತಿದ್ದು ಫಲವೇನು? ಅಲ್ಲವೇ ನಿನಗೆ ಪಿತ್ತಿವು ನೆತ್ತಿಗೆ ಇರುತ್ತೇನೋ ವಿಶ್ವಾಮಿ ವಸಿಷ್ಠ. ಅಲ್ಲವೇ ನೀನು ಬಹು ಹೆಮ್ಮೆಯಿಂದ ಮಾತನಾಡುತ್ತಿರುವೆ, ಅಲ್ಲವೇ? ಹಿಂದಕ್ಕೆ ಹೆಣ್ಣಿಂದ ಪವಿತ್ರವಾದ ವೃತ್ತಾಂತವನ್ನು ಕೇಳುತ್ತಿರುವೆಯಾ? ಅಲ್ಲವೇ ಹಿಂದಕ್ಕೆ ನನ್ನಿಂದ ಪವಿತ್ರವಾದ ವೃತ್ತಾಂತವನ್ನು ನೆನೆದುಕೊಂಡು ಗುಟ್ಟಿನಲ್ಲಿ ಸುಮ್ಮನಿರು. ತಮ್ಮ ಪೂರ್ವಿಕರ ಕಲೆಯ ಉಳಿವಿಗಾಗಿ ನಡೆಸಿರುವ ಇವರ ಪ್ರಯತ್ನ ಇಂದು ನೆನ್ನೆಯದಲ್ಲ. ಕಳೆದ ಹಲವಾರು ವರ್ಷಗಳಿಂದಲೂ ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ಅವಿರತ ಯತ್ನ ನಡೆಸುತ್ತಲೇ ಬಂದಿದ್ದಾರೆ. ಈ ಹಿಂದೆ ತಮ್ಮ ಕಲೆಗೆ ಮೆಚ್ಚಿ ಅಂದಿನ ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂಗಾರದ ಪದಕ ನೀಡಿದರಂತೆ. ಮತ್ತು ನಮ್ಮ ಈ ಯಕ್ಷಗಾನಕ್ಕೆ ಏನು ಮಹಾರಾಜ ಸತ್ಯಹರಿಶ್ಚಂದ್ರ ಯಕ್ಷಗಾನ ಸೂತ್ರದ ಬೊಂಬೆ ಮೇಳ ಏನಿದೆಯೋ ಇದಕ್ಕೆ ನಮಗೆ ಜನಪದ ಅಕಾಡೆಮಿ ಪ್ರಶಸ್ತಿ ಆಗಿದೆ. ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಆಗಿದೆ. ಮತ್ತು ಹಿಂದೆ ನಮ್ಮ ಹಿರಿಯರಿದ್ರಲ್ಲ, ಮಲ್ಲಣ್ಣಾಚಾರ ಸಂದರ್ಭದಲ್ಲಿ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಂದ ನಮ್ಮ ಸಂಘಕ್ಕೆ ಸ್ವರ್ಣ ಪದಕ ಲಭ್ಯ ಆಗಿದೆ. ಚಿನ್ನದ ಪದಕವನ್ನು ಅದ್ಭುತವಾಗಿ ಕೊಟ್ಟಂಥ ಅದೊಂದು ಘಟನೆ ಹೇಳಬೇಕು. ಅವರಲ್ಲಿ ನಾಟಕವನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಟಕವನ್ನು ನೋಡ್ತಾ ಕುಳಿತಿದ್ರಂತೆ. ಹರಿಶ್ಚಂದ್ರ ರಾಜ್ಯಭಾರ ಮಾಡೋ ತನಕ ನೋಡ್ತಾಯಿದ್ರು. ರಾಜ್ಯ ಹೋಯ್ತಲ್ಲ, ಆಗ ನಾನು ನೋಡಲ್ಲ ಅಂತ ಅರಮನೆಗೆ ಹೊಟ್ಟರು. ಅರಮನೆಗೆ ಹೋದ್ಮೇಲೆ ಈ ಕೋಲು ಬೊಂಬೆ ಕುಣಿಸ್ತಾನೆ ಅದು ಬಂದಿದ್ದು. ಇದು ಮಂತ್ರಿ ಇದ್ರಲ್ಲ, ಅವ್ರು ನೋಡ್ಬಿಟ್ರು, ಭಾಳ ಅದ್ಭುತವಾಗಿತ್ತಲ್ಲ, ಮಹಾರಾಜರು ನೋಡಿಲ್ಲ ಅಂತೇಳಿ ರಾಜರಿಗೆ ಹೇಳ್ತಾರೆ, ಹೋಗಿ ಸ್ವಾಮಿಯ ಕೋಲ್ಕುಟ್ಟ ಬೊಂಬೆ ನೋಡಬೇಕಾಗಿತ್ತು ನೀವು ಅಂತೇಳಿ. ಆಗ ಅರಮನೆಗೆ ಕರೆಸ್ಬಿಡಿ. ಆವಾಗ ಅರಮನೆಗೆ ಈ ಕೋಲು ಬೊಂಬೆಗಳು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಶ್ರುತಿ ಇತ್ತು, ಹಾರ್ಮೋನಿಯಂ ಕೈ ಕೊಡ್ತು. ಆವಾಗ ಬೇಗ ರಿಪೇರಿ ಮಾಡೋರು ಇರಲಿಲ್ಲ. ಕೈ ಕೊಟ್ಟಾಗ ಶ್ರುತಿ ಬೇಕಲ್ಲ, ಅರಮನೇಲಿ ಗಂಟೆ ಇರ್ತಂತೆ, ಗಂಟೆ. ಆ ಗಂಟೆನ ಬಾರಿಸಿ ಆ ಗಂಟೆ ಶ್ರುತಿಗೆ ಹಾಡು ಮಾಡಿ ಹಾಡಾಡಿಕೊಂಡು ಅದ್ಭುತವಾಗಿ ನೃತ್ಯ ಮಾಡ್ತಾರೆ ಕೋಲು ಬೊಂಬೆನ. ಆವಾಗ ಮಹಾರಾಜರು ನೋಡಿ ಅಪರಿಮಿತ ಆನಂದ ಆಗ್ತದೆ ಅವ್ರಿಗೆ. ಆವಾಗ ಏನು ಮಾಡ್ತಾರೆ, ಇಂಥ ಅದ್ಭುತವಾದ ಕಲೆನ ಮಿಸ್ ಮಾಡ್ಕೋತಾ ಇದ್ದಾನ, ಇವತ್ತು ನೋಡಿ ಧನ್ಯನಾದೆ ನಾನು ಅಂತ ಹೇಳಿ ಆ ಸ್ವರ್ಣ ಪದಕ ಏನಿದೆ ಅಲ್ಲಿ ಬರೆದಿದ್ದಾರೆ, ಶ್ರೀ ರಾಮೇಶ್ವರ ಕೃಪಾಪೋಷಿತ ಸೂತ್ರದ ಬೊಂಬೆ ಮೇಳ ತಂಡ, ಇದಕ್ಕೆ ಸ್ವರ್ಣ ಪದಕವನ್ನು ಈ ರಾಜಶಾಹಿ ವತಿಯಿಂದ ಕೊಡ್ತಾ ಇದ್ದೀವಿ ಅಂತೇಳಿ ಬರೆಸಿ ಸ್ವರ್ಣ ಪದಕವನ್ನು ಕೊಟ್ಟಿದ್ದಾರೆ. ತಮ್ಮ ವಯಸ್ಸು ಶತಕದ ಹತ್ತಿರದಲ್ಲಿದ್ದರೂ ಕೂಡ ಭತ್ತದ ಇವರ ಉತ್ಸಾಹ ನಮಗೆ ಮಾದರಿ ಅಂತಾರೆ ತಂಡದ ಇನ್ನಿತರೆ ಮಂದಿ. HP ನಾಗಲಿಂಗಪ್ಪ ಅಂತ. ನನ್ನ ವಯಸ್ಸು 98 ವರ್ಷ ವಯಸ್ಸಾಗಿದೆ. ಈ ನಾಟಕದ ಕಲೆ ಸೇರಿ ನಾನು ಸಾಮಾನ್ಯವಾಗಿ 80 ವರ್ಷದ ಕಾಲಗಳು ನಡ್ಕೊಂಬಂದಿದ್ದೇನೆ. ಆದರೆ ಯಾವ ಗೊಂಬೆ ಕೊಟ್ಟರೂ ಕೂಡ ನಾನು ಸಾಮಾನ್ಯವಾಗಿ ಅದರಲ್ಲಿ ಪ್ರಭುತ್ವನ ಮಾಡಿಸ್ತಿದ್ದೀನಿ. ಇವಾಗ ಕಾಯಮಾಗಿ ವಿಶ್ವಾಮಿತ್ರ ಪಾತ್ರವನ್ನು ನಾನು ನಡೆಸಿಕೊಡ್ತೇನೆ. ಇದನ್ನು ನೋಡಬೇಕಾದ್ರೆ ನೀವು ಬೊಂಬೆ ಮೇಲೆ ನೋಡ್ಬೋದು.
ಸತ್ಯದ ಶಿಷ್ಯನೆಂದು ಸತ್ಯದ ಶಿಷ್ಯನೆಂದು ಕೀರ್ತಿಪೆ ಈ ಸಭೆಯ ಮುಂದೆ ಮುಂದೆ ಸತ್ತಬಲ್ಲಟವು ಬುದ್ಧಿ ಕೆಟ್ಟ ಮಾತುಗಳು ಏಕೆ ಕತ್ತೆಯಂತೋದಿ ವ್ಯರ್ಥ ಮಾಡಿದೆ ಶಾಸ್ತ್ರವೆಲ್ಲ ನೆತ್ತಿಗೆ ಏರಿತೋ ಪಿತ್ತ ನಡೆಸ್ತಾ ಪುಸಿಯ ಪೇಳ್ವೆ ಕೇಳವಸಿಷ್ಟ ಈ ದೇವ ಸಭೆಯಲ್ಲಿ ಉಪ್ಪು ಹುಳಿ ತಿನ್ನುವಂಥ ಆ ನರಬಳುತ್ತನ್ನು ಕರೆದುಕೊಂಡು ಬಂದು ಪುಸಿ ಹೇಳೋದಿಲ್ಲ ಎನ್ನುವುದಾಗಿ ಹೇಳುತ್ತೀಯಲ್ವ. ನಾನು ಆತನ ಬಾಯಿನಲ್ಲಿ ಪುಸಿ ಮಾತನ್ನು ಹೇಳಿದರೆ ನೀನು ಏನು ಹೇಳುತ್ತೀಯೆ? ನೀನು ವೇದಶಾಸ್ತ್ರ ಓದಕ್ಕೆ ಫಲವೇನು? ನಿನಗೆ ಪಿತ್ತವು ನೆತ್ತಿಗೆ ಇರುತ್ತೆ ಅನ್ನೋ ವಸಿಷ್ಠ. ಆಗಬಹುದು ಸರ್ವರು ಸಾಕ್ಷಿ. ನೀನು ಗೂಬೆ ಅಂತಿದ್ದು ಫಲವೇನು? ನಿನಗೆ ಪಿತ್ತವು ನೆತ್ತಿಗೆ ಇರುತ್ತೇನೋ ಸ್ವಾಮಿ ವಸಿಷ್ಠ. ಅಲ್ಲವೇ ನೀನು ಆಹಾ ಬಹು ಹೆಮ್ಮೆಯಿಂದ ಮಾತನಾಡುತ್ತಿರುವೆ ಅಲ್ಲವೇ? ಹಿಂದಕ್ಕೆ ಹೆಣ್ಣಿಂದ ಪವಿತ್ರವಾದ ವೃತ್ತಾಂತವನ್ನು ಕೇಳುತ್ತಿರುವೆಯಾ? ಅಲ್ಲವೇ? ಹಿಂದಕ್ಕೆ ನನ್ನಿಂದ ಪವಿತ್ರವಾದ ವೃತ್ತಾಂತ. ಅಷ್ಟಕ್ಕೂ ಈ ಮೊದಲೇ ಹೇಳಿದಂತೆ ಇವರ ಮೂಲ ಕಸುಬು ವ್ಯವಸಾಯ. ಫಸಲು ಕೊಡುವ ಭೂತಾಯಿಯ ಋಣ ತೀರಿಸಿ ಬಳಿಕ ಸಿಗುವ ಬಿಡುವಿನಲ್ಲಿ ಅಭ್ಯಾಸ ಕಿಳಿವ ಇವರು ತಮ್ಮ ಕಲೆಯ ಮೂಲಕ ರಾಷ್ಟ್ರ ರಾಜಧಾನಿ ಸೇರಿದಂತೆ ಹಲವಾರು ಕಡೆ ಈ ಬೊಂಬೆಯಾಟದ ಕಂಪನ ಪಸರಿಸಿದ್ದಾರೆ. ಅಂದರೆ ನಮ್ಮದು ವೃತ್ತಿ ವ್ಯವಸಾಯ. ಯಾಕಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ವ್ಯವಸಾಯನೇ ವೃತ್ತಿ. ವ್ಯವಸಾಯ ಮಾಡಲಿಲ್ಲ ಅಂದರೆ ನಮಗೆ ಕೂಳಿಗೆ ಬೇಕಲ್ಲ, ಹಾಗಾಗಿ ಕೂಳಿಗೋಸ್ಕರವಾಗಿ ವ್ಯವಸಾಯ ಇದೆ. ನಾವು ಪ್ರವೃತ್ತಿನಲ್ಲಿ ಈ ಕಲೆ ನಮಗೆ ಒಂದು ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಕಲೆಯನ್ನು ನಾವು ಬಿಡೋಂಗಿಲ್ಲ. ಕಲೆಯನ್ನು ನಂಬಿ ಕೆಲವು ಕಲಾವಿದರು ಅಥವಾ ಕೆಲವು ಕಲಾವಿದರುಗಳು ಕಲೆಯಲ್ಲೇ ಬದುಕು ನಡೆಸ್ತಕ್ಕಂಥದ್ದಿದೆ. ನಮಗೆ ಕಲೆಯಲ್ಲಿ ಬದುಕು ನಡೆಸೋದು ಗೊತ್ತಿಲ್ಲ. ನಮಗೆ ವ್ಯವಸಾಯದಲ್ಲಿ ಬದುಕು ನಡೆಸ್ತೀವಿ, ಕಲೆಯನ್ನು ಪ್ರವೃತ್ತಿಯಾಗಿ ಇಟ್ಕೊಂಡಿದ್ದೀವಿ. ನಾವು ಒಂದು 40-50 ವರ್ಷಗಳಿಂದ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಹತ್ತಿ, ಜೋಳ, ರಾಗಿ, ಮೆಣಸಿ ಈ ಇತ್ಯಾದಿ ಫಸಲುಗಳಲ್ಲಿ ಬೆಳೀತಾ ಇರ್ತೀವಿ. ನಾವು ಯಕ್ಷಗಾನ ಸೂತ್ರದ ಬೊಂಬೆ ಮೇಳ, ಹಾಗೆ ನಮ್ಮ ಕಾಯಕ ವೀರಭದ್ರನ ಕಾಯಕ, ಹಾಗೆ ಭಜನೆ, ಹರಿಕತೆ ಎಲ್ಲ ಮಾಡ್ತೀವಿ. ಅಷ್ಟೇನು ಅಕ್ಷರ ಜ್ಞಾನವಿಲ್ಲದ ಇವರು ಸುಮಾರು 200 ವರ್ಷಕ್ಕೂ ಹೆಚ್ಚು ಇತಿಹಾಸವುಳ್ಳ ತಮ್ಮ ಪೂರ್ವಿಕರ ಹಳೆಗನ್ನಡ ಮೂಲದ ಸತ್ಯ ಹರಿಶ್ಚಂದ್ರ ಕಥೆಯನ್ನ ಇಂದಿಗೂ ಜೀವಂತವಾಗಿರಿಸಿಕೊಂಡಿದ್ದಾರೆ. ತಮ್ಮ ಕಲೆಯ ಮೂಲಕ ನಾನಾ ಊರುಗಳನ್ನು ಕಂಡಿರುವ ಇವರು ಸರ್ಕಾರದ ವತಿಯಿಂದ ನೀಡಲಾಗುವ ರಾಜ್ಯ ಪ್ರಶಸ್ತಿ ಸೇರಿದಂತೆ ಇನ್ನಿತರೆ ಖಾಸಗಿ ವಲಯದ ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ತಮ್ಮ ಕಲೆಯ ಉಳಿವಿಗಾಗಿ ಟೊಂಕ ಕಟ್ಟಿರುವ ಇವರು ಅದರ ಸಾಕಾರಕ್ಕಾಗಿ ಗ್ರಾಮದ ಕೆಲ ಆಸಕ್ತ ಯುವಕರಿಗೆ ತಮ್ಮ ಕಲೆಯನ್ನ ಇವತ್ತಿಗೂ ಹೇಳಿಕೊಡುವಂತಹ ಕಾರ್ಯ ಮುಂದುವರಿಸಿಕೊಂಡು ಬಂದಿದ್ದಾರೆ. ನಂಜನಗೂಡು ಮುನ್ಸಿಪಾಲಿಟಿಯಲ್ಲಿ ಅವತ್ತು BSN ಆರಾಧ್ಯರು ಅಂತೇಳಿ ಅಧ್ಯಕ್ಷರಾಗಿದ್ದರು. ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಕಲೆ ಇದ್ದು ಇದನ್ನು ನಾವು ಮಾಡಿಸಿಲ್ವಲ್ಲ ಅಂಥೇಳಿ ಈಗಿನ ಪುರಸಭೆ ಮುಂಭಾಗದಲ್ಲಿ ನಮ್ಮ ಒಂದು ಸೂತ್ರ ಬೊಂಬೆ ಮೇಳವನ್ನು ಮಾಡಿಸಿ ಅವರು ಕೂಡ
ಪುರಸಭೆ ವತಿಯಿಂದ ಅವರು ಕೂಡ ಸ್ವರ್ಣ ಪದಕವನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಹಿರಿಯರು ಪಡ್ಕೊಂಡಿರ್ತಕ್ಕಂಥ ಕಾಣಿಕೆಗಳಿವು. ನಮ್ಮ ಸಂದರ್ಭದಲ್ಲಿ ಜಾನಪದ ಅಕಾಡೆಮಿ ಪ್ರಶಸ್ತಿಯಾಗಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯಾಗಿದೆ. ಅದರಲ್ಲಿ ಇನ್ನೂ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ನಾಗಲಿಂಗಪ್ಪನವರು ಇವಾಗ ಹೆಚ್ಚು ಕಮ್ಮಿ ಅವರು ಶತಕದ ಹತ್ರ ಹೋಗಿದ್ದಾರೆ ಅವರು. ಮತ್ತು ನಮ್ಮ HP ಸಿದ್ದಪ್ಪನವರು ಅವ್ರಿಗೂ 87 ವರ್ಷ, ಅವರು ಕೂಡ ಶತಕದ ಹತ್ರ ಹೋಗಿದ್ದಾರೆ. ಇಂಥ ಹಿರಿಯರು ಇವರು ಅವರ ಸಂದರ್ಭದಲ್ಲಿ ಅವರು ಅದ್ಭುತವಾದಂಥ ಕಲೆಗಾರಿಕೆನ ಮಾಡಿದಂಥವ್ರು. ನಿಜಕ್ಕೂ ಇನ್ನೇನು ಅವರು ಅವಸಾನದ ಅಂಚಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಜಕ್ಕೂ ಅವರು ಹಿರಿಯರಿಗೆ ಈ ಯಕ್ಷಗಾನ ಜನಪದ ಅಕಾಡೆಮಿ ವತಿಯಿಂದ ಇರ್ಬೋದು, ಅಥವಾ ರಾಜ್ಯೋತ್ಸವದ ವತಿಯಿಂದ ಇರಬಹುದು, ಕರ್ನಾಟಕ ರಾಜ್ಯೋತ್ಸವದ ವತಿಯಿಂದ ಇರ್ಬೋದು, ಅಂಥ ಹಿರಿಯರಿಗೆ ಸನ್ಮಾನಿಸ್ತಾ ಸದ್ಯ ತಮ್ಮ ಕಲೆಯನ್ನ ಇನ್ನಷ್ಟು ಪ್ರಚುರ ಪಡಿಸುವ ಹಪ್ಪಾಹಪ್ಪಿಯಲ್ಲಿರುವ ಈ ತಂಡ ಇದಕ್ಕಾಗಿ ಹೊಸ ಪ್ರಯತ್ನಗಳಿಗೆ ತನ್ನನ್ನು ತಾನು ತೆರೆದುಕೊಳ್ಳಲು ಸಿದ್ಧವಾಗಿದೆ. ಆದರೆ ಕೆಲ ಕೊರತೆಗಳು ಇವರ ಆಶಾಭಾವನೆಗೆ ತಣ್ಣೀರೆರಚುತ್ತಿರುವುದು ಮಾತ್ರ ದುರಂತವೇ ಸರಿ. ಮಹಾರಾಜರಿಗೆ ವಂದಿಸುವೆವು. ಬಾರೋ ಸತ್ಯಕೀರ್ತಿ, ಬಾರೋ ಸತ್ಯಕೀರ್ತಿ. ಸ್ವಾಮಿ ಏನಪ್ಪಣೆ? ಈ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಮಾಡಿ ಕಳುಹಿಸುವಂತವನಾಗ. ಕಾಲಗರ್ಭದಲ್ಲಿ ಹುದುಗಿ ನಾಮಾವಶೇಷದ ಅಂಚಿನಲ್ಲಿರುವ ಈ ಕಲೆಯ ಉಳಿವಿಗೆ ಇವರು ಮಾಡುತ್ತಿರುವ ಪ್ರಯತ್ನ ಶ್ಲಾಘನೀಯ. ಆದರೆ ಇದನ್ನು ಪ್ರೋತ್ಸಾಹಿಸಬೇಕಾದ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಮಾತ್ರ ದುರಂತವೇ ಸರಿ. ಇನ್ನಾದರೂ ಸಂಬಂಧಪಟ್ಟವರು ಇವರ ಕಲೆಗೆ ಪ್ರೋತ್ಸಾಹ ನೀಡುವ ಮೂಲಕ ಅಳಿವಿನಂಚಿನಲ್ಲಿರುವ ಈ ಕಲೆಯ ಜೀವಂತಿಕೆಗೆ ನೆರವಾಗಲಿ ಎಂಬುದೇ ನಮ್ಮ ಆಶಯ ಕೂಡ ಹೌದು.